ಹಾಯ್ ಫ್ರೆಂಡ್ಸ್, ಇವತ್ತು ಕಾಂದಾ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ತುಂಬ ಚೆನ್ನಾಗಾಗುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕಾಂದಾ ಬಜ್ಜಿ ಮಾಡಲಿಕ್ಕೆ ಮೊದಲಿಗೆ 5 ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಉದ್ದುದ್ದ ಕಟ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಅಜ್ವೈನ್ ಹಾಕಿದ್ದೀನಿ 1 ಸ್ಪೂನು. ಇದು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೂ ಒಳ್ಳೆಯದು. ನೋಡಿ, ಅರಿಶಿನ ಹಾಕಿದ್ದೀನಿ, ಧನಿಯಾ ಪೌಡ್ರ್ ಹಾಕಿದ್ದೀನಿ, ಖಾರ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ. ಹಾಗೆಯೇ ಸೋಡಾನು ಸ್ವಲ್ಪ ಹಾಕ್ಕೋಬೋದು, ನಾನು ಹಾಕಿಲ್ಲ ಇಲ್ಲಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆಗಬೇಕು. ಹಿಟ್ಟು ಹಾಕಿದ ಮೇಲೆ ನೀರು ಹಾಕಬೇಕಂತಿರಲ್ಲ. ನಾವು ಈರುಳ್ಳಿನ ಈ ಥರ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಇದು ಮಾಡ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದು ನೋಡಿ, ಇವಾಗ ಕಡಲೆ ಹಿಟ್ಟನ್ನು ಹಾಕ್ತಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಆದರೆ ಕಾಂದಾ ಬಜ್ಜಿ ಮಾಡಲಿಕ್ಕೆ ತುಂಬಾ ಕಡಲೆ ಹಿಟ್ಟು ಬೇಕಾಗಲ್ಲ. ನಾನಿಲ್ಲಿ ಒಂದು ದೊಡ್ಡ ಸ್ಪೂನಿಂದ 1-2 ಸ್ಪೂನ್ ತೊಗೊಂಡಿದ್ದೀನಿ. ಈರುಳ್ಳಿನೇ ಜಾಸ್ತಿ ಇರಬೇಕು, ಹಿಟ್ಟು ಸ್ವಲ್ಪನೇ ಹಾಕಿ ನೋಡಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಏನೂ ಹಾಕಿಲ್ಲ ನಾನು ಇದಕ್ಕೆ. ಎಣ್ಣೆ ಬಿಸಿ ಮಾಡಿಕೊಂಡು ಈ ಥರ ಬಜ್ಜಿನ ಬಿಟ್ಕೊಳ್ಳಿ. ನೋಡಿ, ದಪ್ಪ ದಪ್ಪ ಹಾಕಬೇಕಂತಿಲ್ಲ, ಸುಮ್ಮನೆ ಚಿಕ್ಕ ಚಿಕ್ಕದು ಹಾಕ್ತಾ ಹೋದರೆ ಆಯಿತು. ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ. ಹಿಟ್ಟು ಸ್ವಲ್ಪ ಕಡಿಮೆನೇ ಇರಬೇಕು, ಈರುಳ್ಳಿ ಜಾಸ್ತಿ ಇರಬೇಕು, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಮನೆಗೆ ಯಾರಾದರೂ ಅರ್ಜೆಂಟಾಗಿ ಫ್ರೆಂಡ್ಸು ಗೆಸ್ಟು ಯಾರಾದರೂ ಬಂದಾಗ ನೀವು ಬೇಗನೆ ಮಾಡ್ಕೋಬೋದು ಇದನ್ನು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಎಲ್ಲ ಇದು ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಸ್ವಲ್ಪನೂ ಎಣ್ಣೆ ಥರ ಇರಲ್ಲ, ಇದು ತುಂಬ ಡ್ರೈ ಆಗಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸಾಯಂಕಾಲ ಮಂಡಕ್ಕಿ ಜೊತೆನೂ ಸೈಡಾಗಿ ಯೂಸ್ ಮಾಡ್ಕೋಬೋದು, ಇಲ್ಲ ಊಟದ ಜೊತೆನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಮನೇಲಿ ಮಾಡಿ, ಏನು ತುಂಬ ಈಸಿ ಇದೆ, ಆರಾಮಾಗಿ ಮಾಡ್ಕೋಬೋದು ಯಾರಾದರೂ. ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು.